ಇವತ್ತು ನನ್ನ ಮುಂದೆ ರೆಡ್ಮಿ ಅವ್ರದ್ದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥ ರೆಡ್ಮಿ ನೋಟ್ ಸೀರೀಸ್ ಇಂದು ಒಂದು ಹೊಸ ಸ್ಮಾರ್ಟ್ಫೋನ್ ಇದೆ. ರೆಡ್ಮಿ ನೋಟ್ 14 Pro ಪ್ಲಸ್ 5G. ಈ ಫೋನ್ನ ಜೊತೆಗೆ ರೆಡ್ಮಿ ನೋಟ್ 14 Pro ಮತ್ತು ರೆಡ್ಮಿ ನೋಟ್ 14 ಕೂಡ ಲಾಂಚ್ ಆಗಿದೆ. ಸೊ ಇದರಲ್ಲಿ ಮೋಸ್ಟ್ ಪ್ರೀಮಿಯಂ ವೇರಿಯಂಟ್ ಆಗಿರುವಂಥ ರೆಡ್ಮಿ ನೋಟ್ 14 Pro ಪ್ಲಸ್ ನಾನಿವತ್ತು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೀನಿ. ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು 30,000 ರೇಂಜಲ್ಲಿ ಲಾಂಚ್ ಆಗಿದೆ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ಸ್ಮಾರ್ಟ್ಫೋನ್ನ ಲಾಂಚ್ನ ಜೊತೆಗೆ ಇನ್ನೂ 2 ಪ್ರಾಡಕ್ಟನ್ನು ಶಾಮಿ ಕಡೆಯಿಂದ ಲಾಂಚ್ ಮಾಡಿದ್ದಾರೆ. ಮೊದಲನೇದಾಗಿ ರೆಡ್ಮಿ ಬಡ್ಸ್ 6 ಮತ್ತು ಇನ್ನೊಂದು ಔಟ್ಡೋರ್ ಸ್ಪೀಕರ್ಸು ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಕೊನೆಗೆ ಮಾತಾಡ್ತೀನಿ, ಆಯಿತಾ? ಸೊ ಫಸ್ಟು ಈ ರೆಡ್ಮಿ ನೋಟ್ 14 Pro ಪ್ಲಸ್ಸನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದ್ರ ಒಳಗಡೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಒಂದು ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ರಬ್ಬರಿ ಫಿನಿಶ್ನ ಹೊಂದಿರುವಂಥ ಬ್ಯಾಕ್ ಕವರು, ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ 90 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ಲು, ಟೈಪ್ ಎ ಇಂದ Type-C. ಇದ್ರ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲ್ಗೆ ವೆಯ್ಟ್ ಇದೆ, ಬಟ್ ತುಂಬ ಬ್ಯಾಲೆನ್ಸ್ಡ್ ಆಗಿದೆ, ಆಯಿತಾ? 210.8 ಗ್ರಾಮ್ ವೆಯ್ಟ್ ಇದೆ ಮತ್ತು 8.7 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ನನ್ನ ಹತ್ರ ಇರುವಂಥದ್ದು ವೀಗನ್ ಲೆದರ್ ವೇರಿಯಂಟ್, ಆಯಿತಾ? ನಿಮಗೆ ಬೇಕು ಅಂತ ಅಂದರೆ ಗ್ಲಾಸ್ ಬ್ಯಾಕನ್ನು ಹೊಂದಿರುವಂಥ ವೇರಿಯಂಟ್ ಕೂಡ ಸಿಗುತ್ತೆ. ಅದು ಕೂಡ ಗೊರಿಲ್ಲಾ ಗ್ಲಾಸ್ 7i, ಆಯಿತಾ? ಪವರ್ಫುಲ್ ಆಗಿರುವಂಥ ಗ್ಲಾಸು. ಆ ವೇರಿಯಂಟ್ ಕೂಡ ಅವೈಲೇಬಲ್ ಇದೆ. ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಕೊಟ್ಟಿದ್ದಾರೆ, ಆಯಿತಾ? ಫ್ಲ್ಯಾಗ್ಶಿಪ್ ಲೆವೆಲ್ನ ಗ್ಲಾಸ್ ಪ್ರೊಟೆಕ್ಷನ್ನು ಫ್ರಂಟು ಮತ್ತು ಬ್ಯಾಕ್ ಎರಡರಲ್ಲೂ ಸಿಗುತ್ತೆ. ನಿಮಗೆ ಬೇಕು ಅಂದರೆ ಈ ರೀತಿ ವೀಗನ್ ಲೆದರ್ ವೇರಿಯಂಟ್ ಬೇಕಾದರೂ ತಗೋಬೋದು. ಗ್ರಿಪ್ ಕೈಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಸ್ಮಡ್ಜಸ್ ಕೂಡ ಆಗೋದಿಲ್ಲ. ಲುಕ್ಕು ಕೂಡ ತುಂಬ ಚೆನ್ನಾಗಿದೆ. ಒಂದು ರೀತಿ ಸ್ಟಿಚ್ ಡಿಸೈನ್ ನಮಗೆ ಸಿಗುತ್ತೆ ಎರಡು ಕಡೆನೂ. ತೋರಿಸ್ತಾ ಇದ್ದೀನಿ. ಫ್ರಂಟಲ್ಲಿ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಬೆಝಲೆಲ್ಲ ತುಂಬ ಕಡಿಮೆ ಇದೆ. ಫ್ರಂಟಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ ಫೋನು. ಹಿಂಗಡೆಗೆ ಬಂತು ಅಂದರೆ ಆಗಲಿ ಹೇಳ್ದಂಗೆ ಲೆದರಿ ಬ್ಯಾಕು, ಲೋಗೋ ಎಲ್ಲ ಇದೆ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಸಿಗ್ತಾ ಇದೆ. ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರು ಸೈಡಲ್ಲೂ ಇಲ್ಲ, ಬ್ಯಾಕಲ್ಲೂ ಇಲ್ಲ. ಸೊ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಈ ಫೋನಲ್ಲಿ USB Type-C ಪೋರ್ಟ್ ಇದೆ. ಹೆಡ್ಫೋನ್ ಜಾಕ್ ಕೊಟ್ಟಿಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ಹಾಕೋಬೋದು ಮತ್ತು IR ಬ್ಲಾಸ್ಟರ್ ಸಹ ಇದೆ. ಸೂಪರ್ ವಿಷಯ. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲೂ ಇದೆ, ಮೇಲೂ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಇದೆ. ಸೂಪರ್ ವಿಷಯ. ಮತ್ತು TUV ಅವ್ರ ಮುಖಾಂತರ ಆ್ಯಂಟಿ ಫಾಲ್ ಸರ್ಟಿಫಿಕೇಷನ್ ಕೂಡ ತೊಗೊಂಡಿದ್ದಾರೆ. ಸುಮಾರು 1.5 ಮೀಟ್ರ್ ಮೇಲಿಂದ ಈ ಫೋನನ್ನು ಬೀಳ್ಸಿದ್ರು ಕೂಡ ಏನೂ ಆಗಲ್ಲ ಅಂತ ರೆಡ್ಮಿ ಕಡೆಯಿಂದ ಕ್ಲೈಮ್ ಮಾಡ್ತಾರೆ. ಸೂಪರ್ ವಿಷಯ, ಆಯಿತಾ? ಸೊ ಅವ್ರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ ಆ ವಿಷಯದಲ್ಲಿ, ಅದಕ್ಕೆ ಸರ್ಟಿಫಿಕೇಷನ್ ತೊಗೊಂಡಿದ್ದಾರೆ. ಸಾಲಿಡ್ ಬಿಲ್ಡ್ ಅಂತೀನಿ. ಫ್ರಂಟಲ್ಲೂ ಕೂಡ ಗೊರಿಲ್ಲಾ ಗ್ಲಾಸು, ಬೇಕು ಅಂದರೆ ಬ್ಯಾಕಲ್ಲೂ ಗೊರಿಲ್ಲಾ ಗ್ಲಾಸ್ ಸಿಗುತ್ತೆ. ಸೊ ಈ ಸೆಗ್ಮೆಂಟಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡೂ ಗೊರಿಲ್ಲಾ ಗ್ಲಾಸ್ ಇರುವಂಥ ಮೊದಲ ಸ್ಮಾರ್ಟ್ಫೋನ್ ಅಂತ ಬೇಕಾದ್ರೆ ಅನ್ಬೋದು ಈ ಪ್ರೈಸ್ ರೇಂಜಲ್ಲಿ ಸದ್ಯಕ್ಕೆ. ಓವರಾಲ್ ಡಿಸೈನ್ ಬಿಲ್ಡ್ ಕೊಟ್ಟು ನಂಗೆ ಇಷ್ಟ ಆಯಿತು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6.67 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು ಡಾಲ್ಬಿ ವಿಷನ್ ಡಿಸ್ಪ್ಲೇ, ಆಯಿತಾ? ಹೆವಿ ಬ್ರೈಟ್ ಆಗಿದೆ. 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ. ಗೇಮರ್ಸ್ಗಳಿಗೆಲ್ಲ ಹೆವಿ ಯೂಸ್ ಆಗುತ್ತೆ. ಮತ್ತು ಇದರಲ್ಲಿ PWM ಡಿಮ್ಮಿಂಗ್ ಕೂಡ ಬೆಟರ್ ಇದೆ, ಆಯಿತಾ? 1920 ವಾಟ್ಸಿನ PWM ಡಿಮ್ಮಿಂಗು. ಸೊ ಫ್ಲಿಕ್ಕರ್ ಫ್ರೀ ಆಗಿರುತ್ತೆ. TUV ರೈಲ್ಯಾಂಡ್ ಅವ್ರದ್ದು ಸರ್ಟಿಫಿಕೇಷನ್ ಕೂಡ ಮಾಡ್ಕೊಂಡಿದ್ದಾರೆ, ಫ್ಲಿಕ್ಕರ್ ಫ್ರೀದು ಮತ್ತು ಲೋ ಬ್ಲೂ ಲೈಟ್ ಎಮಿಟಿಂಗಿಂದು. ಡಿಸ್ಪ್ಲೇ ಚೆನ್ನಾಗಿದೆ, ಇಷ್ಟ ಆಯಿತು. ಇನ್ನು ವೇರಿಯಂಟಿಗೆ ಬಂತು ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 3 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8GB ರ್ಯಾಮು, 128GB ಸ್ಟೋರೇಜು, 8GB ರ್ಯಾಮು, 256GB ಸ್ಟೋರೇಜು ಮತ್ತು 12GB ರ್ಯಾಮು, 512GB ಸ್ಟೋರೇಜು. ನಿಮಗೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ಅಪ್ ಟು 20GB ಸ್ಟೋರೇಜನ್ನೇ ಅವಶ್ಯಕತೆ ಇರೋ ಟೈಮಲ್ಲಿ ರ್ಯಾಮ್ ರೀತಿ ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಇದೆ.
ಸೊ ಇದು ಒಂದು ಲೆವೆಲಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 7,27,30,30,000 ತನಕನೂ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ಗಿದೆ. ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ನಾವು ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಆ್ಯಕ್ಚುಲಿ ಸೂಪರ್ ಆಗಿದೆ ಆಯಿತಾ. ಅಂದರೆ ತುಂಬ ಕಡಿಮೆ ಬ್ಯಾಟ್ರಿ ಯೂಸೇಜನ್ನು ತಗೊಂತು, ಹೆವಿ ಇಂಪ್ರೆಸ್ ಮಾಡ್ತು. ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ, ಎಲ್ಲೂ ಕೂಡ ನಮಗೆ ಈ ಫೋನ್ ಬಿಸಿ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಇಂಪ್ರೆಸಿವ್ ಅಂತೀನಿ. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು ಆಯಿತಾ. ಸೊ BGMIನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ, ಬಟರಿ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಗುತ್ತೆ ಆಯಿತಾ. ಮತ್ತು ಅಲ್ಟ್ರಾ HDR ಆಪ್ಷನ್ ಸಹ ಇದೆ, ಇದರಲ್ಲೂ ಕೂಡ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲೂ ಕೂಡ ಪ್ಲೇಯಬಲ್ ಗೇಮ್ ಪ್ಲೇ ನಮಗೆ ಸಿಗುತ್ತೆ. ಇದರಲ್ಲಿ 5,000 mm² ಇಂದು ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಇದೆ. ಸೊ ಇದೇ ಕಾರಣದಿಂದ ಮೋಸ್ಟ್ಲಿ ನಮಗೆ ಈ ಫೋನ್ ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ ಅಂತ ಕಾಣುತ್ತೆ ಆಯಿತಾ. ಈ ಡಿಸಿಪೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಪರ್ಫಾರ್ಮೆನ್ಸ್ ಓಕೆ ಈ ಪ್ರೈಸ್ ರೇಂಜಿಗೆ ಆಯಿತಾ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 50 MP f1.6 ಅಪರ್ಚರ್ನ ಹೊಂದಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಹೊಂದಿರುವಂಥ ಕ್ಯಾಮ್ರಾ. ಇದಕ್ಕೆ ರೆಡ್ಮಿನವರು ಹೈಪರ್ OIS ಅಂತ ಕರೀತಾರೆ. ಇದರಲ್ಲಿರುವಂಥ ಸೆನ್ಸಾರ್ ಬಂದ್ಬಿಟ್ಟು ಲೈಟ್ ಹಂಟರ್ LH800 ಸೆನ್ಸಾರ್ ಆಯಿತಾ. ಸೊ ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಕ್ಯಾಮ್ರಾ ಅಂತ ಅನ್ನಿಸ್ತು. ಈವನ್ ಲೋ ಲೈಟಲ್ಲೂ ಕೂಡ ಚೆನ್ನಾಗಿ ಔಟ್ಪುಟ್ ನಮಗೆ ಸಿಗ್ತಾ ಇದೆ. ಸೊ ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನೊಂದು ಟೆಲಿಫೋಟೋ ಲೆನ್ಸ್ ಇದೆ, ಪೋರ್ಟ್ರೇಟ್ ಲೆನ್ಸ್ ಅಂತ ಬೇಕಾದ್ರೆ ಅನ್ಬೋದು. ಇದು 50 MP ಇಂದು 2.5x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಸೆನ್ಸಾರು. ಇದು ಕೂಡ ಪೋರ್ಟ್ರೇಟಲ್ಲಿ ಒಳ್ಳೆ ಶಾರ್ಟನ್ನು ಕೊಡುತ್ತೆ ಮತ್ತು ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಆಯಿತಾ. ಹೆವಿ ಇಂಪ್ರೆಸ್ ಮಾಡ್ತು. ಲೋ ಲೈಟಲ್ಲೂ ಕೂಡ ಇದು ಕೂಡ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಅಂತ ಅನ್ನಿಸ್ತು. ಜೊತೆಗೆ ಇನ್ನೊಂದು 8 MP ಇಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಇದು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ವೈಡ್ ಆಗಿದೆ ಆಯಿತಾ, ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. ಎಲ್ಲ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ರೇರ್ ಕ್ಯಾಮ್ರಾ ಇಷ್ಟ ಆಯಿತು. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 20 MP ಕ್ಯಾಮ್ರಾ ವೈಡ್ ಆಗಿದೆ, 0.8x ಅಂತ ತೋರಿಸುತ್ತೆ. ಹೆವಿ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಆನೆಸ್ಟಾಗಿ ಹೇಳ್ತೀನಿ, ಇದರಲ್ಲಿ ನೀವು ಫೋಟೋ ತಗೊಂಡ್ಬಿಟ್ರೆ ಏನು ಗುರು ನಾನು ಇಷ್ಟೊಂದು ಚೆನ್ನಾಗಿದ್ದೀನ ಅನ್ನೋ ರೀತಿ ಇದು ಔಟ್ಪುಟ್ಟನ್ನು ಕೊಡುತ್ತೆ. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ಇಷ್ಟ ಆಯಿತು ನನಗೆ ಆಯಿತಾ. ಆ್ಯಕ್ಚುಲಿ ಔಟ್ಪುಟ್ ಚೆನ್ನಾಗಿ ಕಾಣೋ ರೀತಿ, ಲೈಟಿಂಗ್ ಕಂಡೀಷನ್ ಸ್ವಲ್ಪ ಇದಿದ್ದು ಕಡಿಮೆ ಆಗಿದ್ರು ಸಹ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟ್ ಬರ್ತಾ ಇದೆ. ಕೆಲವು ಜನಕ್ಕೆ ಅದು ಇಷ್ಟ ಆಗೋಬೋದಾಯ್ತಾ. ವಿಡಿಯೋಗ್ರಾಫಿಗೆ ಬಂತು ಅಂದರೆ ರೇರ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು AI ಇಂಟಿಗ್ರೇಷನ್ ಕೂಡ ಆಗಿದೆ. ಸೊ ಪೋಸ್ಟಲ್ಲೂ ಕೂಡ ನೀವು ಮಾಡ್ಕೊಬೋದು, ಕೆಲವೊಂದು ಫಿಲ್ಟರ್ಸ್ ಎಲ್ಲ ಇದೆ. ಸೊ ಆ ಮುಖಾಂತರನೂ ಕೂಡ ನೀವು ಯೂಸ್ ಮಾಡ್ಕೊಬೋದು. ಕ್ಯಾಮ್ರಾ ಅಪ್ಲಿಕೇಶನ್ ತುಂಬ ಸ್ಮೂತ್ ಆಗಿದೆ. ಲಾಂಗ್ ಎಕ್ಸ್ಪೋಜರ್ ಅಂತಲೇ ಒಂದು ಸಪ್ರೇಟ್ ಇದನ್ನೇ ಕೊಟ್ಬಿಟ್ಟಿದ್ದಾರೆ ಟ್ಯಾಬನ್ನು. ಸೊ ಸ್ಲೋ ಮೋಷನ್ನು ಎಲ್ಲ ಫೀಚರ್ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಪ್ರೋ ಮಾಡಲು ಶೂಟ್ ಮಾಡ್ಕೋಬೋದು. ಡ್ಯುಯಲ್ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಸಹ ಇದೆ. AI ಫೀಚರಿಗೆ ಬಂತು ಅಂತ ಅಂದರೆ AI ಇಮೇಜ್ ಎಕ್ಸ್ಪ್ಯಾನ್ಷನ್ ಫೀಚರ್ ನಮಗೆ ಆಫ್ಟರ್ ಶೂಟಿಂಗ್ ಸಿಗುತ್ತೆ. AI ಎರೇಸರ್ ಫೀಚರ್ ಸಹ ಇದೆ, ಎರೇಸರ್ ಪ್ರೋ ಅಂತ. ಸ್ಮಾರ್ಟ್ ಕ್ಲಿಪ್ ಫೀಚರ್ ಇದೆ. AI ಕಟ್ಔಟು ಅದನ್ನು ಮಾಡಿಬಿಟ್ಟು ನೀವು ಸ್ಟಿಕ್ಕರೆಲ್ಲ ಮಾಡ್ಕೋಬೋದು. ಮತ್ತು AI ಸ್ಕೈ ಫೀಚರ್ ಎಲ್ಲ ಈ ಒಂದು ಕ್ಯಾಮ್ರಾಗೆ ಇಂಟಿಗ್ರೇಟ್ ಆಗಿದೆ. ಸುಮಾರು 20ಕ್ಕಿಂತ ಹೆಚ್ಚು AI ಫೀಚರ್ಗಳು ನಮಗೆ ಈ ಫೋನಲ್ಲಿದೆ. ಆಮೇಲೆ OS ಬಗ್ಗೆ ಮಾತಾಡೋ ಟೈಮಲ್ಲಿ ಇನ್ನೂ ಅಡಿಷ್ನಲ್ AI ಫೀಚರ್ಗಳ ಬಗ್ಗೆ ಮಾತಾಡ್ತೀನಿ. ಸೊ ತುಂಬ AI ಇಂಟಿಗ್ರೇಷನ್ ಈ ಒಂದು ಫೋನಲ್ಲಿ ಈ ಕ್ಯಾಮ್ರಾದಲ್ಲಿ ಆಗಿದೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಸೊ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ನಮಗೆ ಸಿಗ್ತಾ ಇದೆ. ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ 6200 mAh ಕೆಪಾಸಿಟಿಯ ಬ್ಯಾಟ್ರಿ. ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ದೊಡ್ಡ ಬ್ಯಾಟ್ರಿ ಇದ್ರೂ ಸಹ ಫೋನ್ ಒಂದು ಲೆವೆಲಿಗೆ ಕಾಂಪ್ಯಾಕ್ಟಾಗೇ ಇದೆ ಆಯಿತಾ. ಎಲ್ಲೂ ಹೆವಿ ಅಂತ ಅನಿಸಲ್ಲ. ಸೂಪರ್ ವಿಷಯ. ಮತ್ತು ಬಾಕ್ಸ್ ಒಳಗೆ 90 ವ್ಯಾಟ್ನ ಚಾರ್ಜರ್ನ ಕೂಡ ಕೊಟ್ಟಿದ್ದಾರೆ. ಇಂಪ್ರೆಸ್ ಮಾಡ್ತು ನನಗೆ ಆಯಿತಾ. ಫಾಸ್ಟ್ ಚಾರ್ಜರೂ ಇದೆ ಮತ್ತು ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಟ್ರಿಯನ್ನು ಕೂಡ ಹಾಕಿದ್ದಾರೆ. ಮತ್ತು ನಾವು ಚಾರ್ಜ್ ಮಾಡ್ತಿರ್ಬೇಕಾದ್ರೆ ಈ ಫೋನ್ ಹೀಟ್ ಆಗುತ್ತೆ ಅಂತ, ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಕೂಡ ನಮಗೆಲ್ಲೂ ಕೂಡ ಅನ್ನಿಸ್ಲಿಲ್ಲ ಆಯಿತಾ. ಸೂಪರ್ ವಿಷಯ. OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 14 ಬೇಸ್ಮೆಂಟ್ ಆಗ್ತಿರುವಂಥ ಹೈಪರ್ OS ನಮಗೆ ಸಿಗ್ತಾ ಇದೆ. ಸೊ MI ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಇದರಲ್ಲಿ ನಮಗೆ 4 ವರ್ಷಗಳ
ಫ್ಲೂಯೆನ್ಸಿಯನ್ನು ಕೊಡ್ತಾರಂತೆ. ಲ್ಯಾಗ್ ಫ್ರೀ ಎಕ್ಸ್ಪೀರಿಯನ್ಸ್ ನಮಗೆ ಮುಂದಿನ 4 ವರ್ಷ ಸಿಗುತ್ತಂತೆ. ಇದಕ್ಕೆ 3 ವರ್ಷಗಳ OS ಅಪ್ಡೇಟು ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೂಡ ಸಿಗ್ತಾ ಇದೆ. ಕ್ರೇಜಿ ವಿಷಯ. ಇದರಲ್ಲಿ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು ನೀವು. ಸ್ಮೂತ್ ಆಗಿದೆ, ಕಸ್ಟಮೈಸೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಈ ಒಂದು ಫೋನಲ್ಲಿ. ಕೆಲವು ಜನಕ್ಕೆ ಈ OS ಇಷ್ಟ ಆಗುತ್ತೆ. ಇನ್ನು AI ಫೀಚರ್ಗಳಿಗೆ ಬಂತು ಅಂತ ಅಂದರೆ ನಮ್ಗೆ ಇದರಲ್ಲಿ AI ಇಂಟರ್ಪ್ರಿಟರ್, ಈ ಪ್ರೈಸ್ ರೇಂಜಲ್ಲಿ ನಂಗೆ ಅನ್ನಿಸ್ದಂಗೆ ಫಸ್ಟ್ ಟೈಮ್ ಅನಿಸುತ್ತೆ AI ಇಂಟರ್ಪ್ರಿಟರ್ ಈ ಒಂದು ಸೆಗ್ಮೆಂಟಲ್ಲಿ ಸಿಗ್ತಾ ಇರುವಂಥದ್ದು. AI ಲೈವ್ ಟ್ರಾನ್ಸ್ಲೇಷನ್ ಫೀಚರ್ ಕೂಡ ಸಿಗ್ತಾ ಇದೆ. ಸೊ ರಿಯಲ್ ಟೈಮ್ ನೀವು ಫೋನಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಇದು ಲೈವ್ ಆಗಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಜೊತೆಗೆ AI ಸಬ್ಟೈಟಲ್, ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ನೀವು ಸಪ್ರೇಟಾಗಿ ಬೆಂಕಿ ಫೀಚರ್ಗಳು ರಿಯಲ್ ಟೈಮಲ್ಲಿ ನೀವು ನೋಡ್ತಿರುವಂಥ ವಿಡಿಯೋಗೆ ಸಬ್ಟೈಟಲ್ ಕೊಡುತ್ತೆ. ಕ್ರೇಜಿ. ಸರ್ಕಲ್ ಟು ಸರ್ಚ್ ಫೀಚರ್ ನಾನಂತೂ ಹೆವಿ ಯೂಸ್ ಮಾಡುವಂಥ ಫೀಚರ್ ಆಯಿತಾ. ಸೊ ನೀವು ಹೋಮ್ ಸ್ಕ್ರೀನ್ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಸರ್ಕಲ್ ಮಾಡಿದ್ರೆ ಅದನ್ನು ಗೂಗಲ್ ಸರ್ಚ್ ಮಾಡುತ್ತೆ. ಬೆಂಕಿ ಫೀಚರ್ ಹೆವಿ ಯೂಸ್ ಆಗುತ್ತೆ. ಇದು ಫೈನಲಿ ಈ ಫೋನ್ಗೂ ಸಹ ಬಂದಿದೆ. ಮತ್ತು ಇನ್ಬಿಲ್ಟ್ ಜೆಮಿನೈ ಈ ಒಂದು ಫೋನಲ್ಲೂ ಸಹ ಇದೆ, ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬೋದು. ಸೊ ಚೆನ್ನಾಗಿದೆ, ತುಂಬ AI ಫೀಚರ್ಗಳನ್ನ ಇದರಲ್ಲಿ ಹಾಕಿದ್ದಾರೆ. ಸೊ ಸೂಪರ್ ವಿಷಯ ಅಂತೀನಿ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಡ್ಯುಯಲ್ ಸ್ಪೀಕರು, ಸ್ಟೀರಿಯೋ ಸ್ಪೀಕರು, ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಆಯಿತಾ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ, ಇಷ್ಟ ಆಯಿತು ನನಗೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಸಿಗ್ತದೆ. ಸೂಪರ್ ವಿಷಯ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. 10 5G ಬ್ಯಾಂಡ್ ಸಪೋರ್ಟ್ ಆಗುತ್ತೆ. NFC ಸಹ ಇದೆ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ನ ಹಾಕಿದ್ದಾರೆ. ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ನಮಗೆ ಸಿಗ್ತಾ ಇದೆ. ಸೊ ಈ ಒಂದು ಫೋನನ್ನು 30,000 ರೇಂಜಲ್ಲಿ ನೀವು ಪರ್ಚೇಸ್ ಮಾಡ್ಬೋದಾ ಅಂತ ಕೇಳ್ತೀರಾ ಅಂದರೆ ನೋಡಿ, ಈ ಫೋನ್ಗೆ ಹೆವಿ ಜನ ಫ್ಯಾನ್ಸ್ ಇದ್ದಾರೆ. ಸೊ ಆಲ್ರೌಂಡ್ ನಿಮಗೆ ಈ ಫೋನಲ್ಲಿರುವಂಥ ಒಳ್ಳೆಯ ಸ್ಪೆಸಿಫಿಕೇಷನ್ ಇಷ್ಟ ಆಗಿದ್ದು, ನಿಮಗೆ ಬೇಕಾಗಿರುವಂಥ ಫೀಚರ್ಸ್ ಇದರಲ್ಲಿ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೋಬೋದಾಯ್ತಾ. ಇನ್ನು ಇದರ ಜೊತೆಗೆ ರೆಡ್ಮಿ ಅವರು ಇನ್ನೂ 2 ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ. ಆಗಲೇ ಹೇಳ್ದಂಗೆ ರೆಡ್ಮಿ ಬಡ್ 6 ಮತ್ತು ಔಟ್ಡೋರ್ ಸ್ಪೀಕರ್ಸು ಶಾಮಿ ಸೌಂಡಿಂದು. ಸೊ ಈ 2ರ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಸಾಲಿಡ್ ಆಗಿದೆ. ನನಗಂತೂ ಈ ಔಟ್ಡೋರ್ ಸ್ಪೀಕರ್ಸು ನೆಕ್ಸ್ಟ್ ಲೆವೆಲ್ ಅಂತ ಅನ್ನಿಸ್ತು ಆಯಿತಾ. ಇದು IP67 ರೇಟಿಂಗ್ನ ಜೊತೆಗೆ ಬರುತ್ತೆ. ಬೆಂಕಿ ಕ್ವಾಲಿಟಿ, ಬೆಂಕಿ ಬಿಲ್ಡು. ನೀರಿಗೆ ಅದ್ದಿದ್ರೂ ಸಹ, ಮಳೆ ಬಂದಾಗ ಇದನ್ನು ಹಾಕೊಂಡು ನೀವು ಡ್ಯಾನ್ಸ್ ಮಾಡಿದ್ರೂ ಸಹ ಏನೂ ಆಗಲ್ಲ. ಸೊ ಸೂಪರ್ ವಿಷಯ. ಇದು ಅಪ್ ಟು 12 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಕೊಡುತ್ತಂತೆ. ಬ್ಲೂಟೂತ್ 5.4 ಇದೆ. 30 ವ್ಯಾಟ್ನ ಸ್ಪೀಕರ್ ಆಯಿತಾ. ಸೊ ಇಷ್ಟು ಸಣ್ಣದಾಗಿದ್ದರೂ 30 ವ್ಯಾಟ್ ಅಂತ ಅಂದರೆ ಕ್ರೇಜಿ ಆಯಿತಾ. ಇದನ್ನು ಬೇಕು ಅಂದರೆ ನೀವು ಇನ್ನೊಂದು ತಗೊಂಬಿಟ್ಟು ಸ್ಟೀರಿಯೋ ರೀತಿ ಬೇಕಾದರೂ ಯೂಸ್ ಮಾಡ್ಕೊಬೋದು. ಡ್ಯುಯಲ್ ಸಬ್ ಊಫರ್ಗಳು, ಆ ಕಡೆ ಈ ಕಡೆ ನಮಗೆ ಸಬ್ ಊಫರ್ ಕೂಡ ಸಿಗ್ತಾ ಇದೆ. ಸೊ ಒಂದು ಒಳ್ಳೆಯ ಪ್ರಾಡಕ್ಟ್ ಇದು. ನಂತರ ರೆಡ್ಮಿ ಬಡ್ 6 ಇದು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಜೊತೆಗೆ ಬರುತ್ತೆ. ಇದರಲ್ಲಿ 4 ಮೈಕ್ರೋಫೋನ್ಗಳಿದಾವೆ ಆಯಿತಾ. ಕ್ವಾಡ್ ಮೈಕು, AI ENC ಆಪ್ಷನ್ ಸಹ ಇದೆ. 12.4 mm ಇಂದು ಡ್ರೈವರ್ಸ್ ನಮಗೆ ಸಿಗ್ತಾ ಇದೆ. ಡ್ಯುಯಲ್ ಕನೆಕ್ಟ್ ಫೀಚರ್ ಇದೆ, ಒಟ್ಟಿಗೆ 2 ಡಿವೈಸ್ಗಳಿಗೆ ಕನೆಕ್ಟ್ ಆಗುತ್ತೆ. ಮತ್ತು ಕ್ವಿಕ್ ಪೇರ್ ಆಪ್ಷನ್ ಸಹ ಇದೆ ಆಯಿತಾ, ಮೀ ಕ್ವಿಕ್ ಕನೆಕ್ಟ್ ಅಂತ. ಸೊ ಇದು ಪಾಪಪ್ ಆಗುತ್ತೆ. ಸೊ ಪಟ್ ಅಂತ ಓಪನ್ ಮಾಡಿದ ತಕ್ಷಣ ನಿಮ್ಮ ಫೋನಿಗೆ ಡಿವೈಸ್ ಕನೆಕ್ಟ್ ಆಗುತ್ತೆ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಟೋಟಲ್ ಈ ಬಡ್ಸೇ ನಮಗೆ 6 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಕೊಡುತ್ತೆ. ಮತ್ತು ಓವರಾಲ್ ಕೇಸನ್ನು ಇನ್ಕ್ಲೂಡ್ ಮಾಡಿಕೊಂಡು 30 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕು ವಿತ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್. ಇದು ಕೂಡ ಒಂದು ಒಳ್ಳೆಯ ಪ್ರಾಡಕ್ಟ್. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಸೊ ಇಷ್ಟು ಈ ಒಂದು ರೆಡ್ಮಿ ನೋಟ್ 14 Pro ಪ್ಲಸ್ 5G ಬಗ್ಗೆ ಮತ್ತು ಇದ್ರ ಜೊತೆಗೆ ಲಾಂಚ್ ಆಗಿರುವಂಥ ಸ್ಪೀಕರು ಮತ್ತು ಟ್ರೂ ವೈರ್ಲೆಸ್ ಇಯರ್ಬಡ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.